ನಮಗೆ ಸ್ವಾಗತವನ್ನು ಕೊಡ್ತೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSQAAC ಮಲ್ಲೇಶ್ವರಂ ಬೆಂಗಳೂರು ಇವರು ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023ಕ್ಕಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. 8ನೇ ತರಗತಿಗೆ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ದ್ವಿತೀಯ ಭಾಷೆ ಇಂಗ್ಲಿಷ್ನ ಇವತ್ತು ಕೀ ಉತ್ತರಗಳನ್ನು ನೋಡೋಣ. ಇದಕ್ಕಿಂತ ಮೊದಲಿಗೆ ನಾವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀವಿ. ಜೊತೆಗೆ ಹಿಂದಿ ಆಗಿರಬಹುದು, ಸಮಾಜ ವಿಜ್ಞಾನ, ಪ್ರಥಮ ಭಾಷೆ ಕನ್ನಡ ಮತ್ತು ಕೋರ್ ವಿಷಯ ವಿಜ್ಞಾನದಲ್ಲಿ ಕೀ ಉತ್ತರಗಳನ್ನು ಹಾಕಿದ್ದಾಯಿತು. ಯಾರು ನೋಡಿಲ್ಲಲ್ಲ ಅವರು ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FASA ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಂತ ಒಂದು ಲಿಂಕ್ ಅದ, ಅಲ್ಲಿ ಇವೆಲ್ಲ ಕೀ ಆನ್ಸರ್ಸ್ಗಳನ್ನು ತಾವುಗಳು ನೋಡಬಹುದು. ಇನ್ನೂ ಹೆಚ್ಚಿನ ಇದೇ ತನಾಗಿರ್ತಕ್ಕಂಥ ಅಭ್ಯಾಸ ಪತ್ರಿಕೆಗಳ ವಿಡಿಯೋಗಳನ್ನು ಹಾಕ್ತೀವಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದ ಅಂತ ಹೇಳ್ತಾ, ಸೊ ಮೊದಲಿಗೆ ನೇಮ್ ಆಫ್ ದ ಸ್ಟೂಡೆಂಟ್, ಸ್ಯಾಟ್ ನಂಬರ್ ಆ್ಯಂಡ್ ಸಿಗ್ನೇಚರ್ ಆಫ್ ದಿ ಸ್ಟೂಡೆಂಟ್ ಅಂತ ಇದೆ. ಈ ಮೂರನ್ನು ಮಾತ್ರ ವಿದ್ಯಾರ್ಥಿ ತುಂಬಬೇಕು. ಮುಂದೆ ಕೆಳಗಡೆ ಮಾಹಿತಿಯನ್ನು ರೂಮ್ ಇನ್ವಿಜಿಲೇಟರ್ ಅವ್ರು ಭರ್ತಿ ಮಾಡ್ತಾರೆ. ಈ ಕೆಳಗಡೆ ಇರ್ತಕ್ಕಂಥ ಕೋಷ್ಟಕದಲ್ಲಿ ವಿದ್ಯಾರ್ಥಿಗಳು ಏನನ್ನೂ ಕೂಡ ಬರೆಯಕೂಡದು. ಅಟ್ ದ ಟೈಮ್ ಆಫ್ ಇವ್ಯಾಲ್ಯೂಯೇಷನ್ನಲ್ಲಿ ಏನು ಮಾಡ್ತಾರೆ ಅದನ್ನು ಇವ್ಯಾಲ್ಯೂಯೇಟರೇ ಫಿಲ್ಅಪ್ ಮಾಡ್ತಾರೆ. ಇದು ಕ್ವಶನ್ ಕಮ್ ಆನ್ಸರ್ ಬುಕ್ಲೆಟ್ ಅದ. ಸೊ ಇಲ್ಲೇ ತಾವು ಆನ್ಸರ್ಸ್ಗಳನ್ನ ಬರೀಬೇಕು. ಈ ಕ್ವಶನ್ ಪೇಪರ್ನ ಕ್ಯಾರಿ ಮಾಡೋಕ್ಕೆ ಅವಕಾಶ ಇಲ್ಲ. ಸೊ ಫಸ್ಟ್ ಮೇನ್ ಕ್ವಶನ್ ಇತ್ತು, 4 alternatives are given for each of the following questions or incomplete statements. Choose the correct alternative and write the complete answer along with the option for question numbers 1 to 20. ಪ್ರತಿ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿ ಯೂಸ್ಫುಲ್ ಅನಿಮಲ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಅಬೌವ್ ಸೆಂಟೆನ್ಸ್ ಈಸ್ ಆನ್ ಅಂತ ಇದೆ. ಕವ್ ಅಂತಕ್ಕಂಥದ್ದು ಏನಾಗ್ತಾ ಡಾನ್ಸಸ್ ವಿತ್ ಹರ್ ಫ್ರೆಂಡ್ಸ್ ಡ್ಯಾಶ್ ದ ಅಪ್ರೋಪ್ರಿಯೇಟ್ adverb to be filled in the blank is politely, melodiously. Number 6, the boys are in the science lab, field, classroom, library. So the correct option is the field. Question number 7, the boys in the picture are playing kabaddi, reading books, standing quietly, passing the ball to one another. So the correct option is the option number D, passing the ball to one another is the right answer. Next question. Question number 8, kind, wise, weak, foolish. So the correct option is the alternative B is the right. So wise is the right answer. Question number 9, Rahim is dash best student in the class. He is also dash good dancer. The appropriate articles to be filled in the blanks are, so either, a, the S. Rahim is the best student in the class. He is also a good dancer. Yes. Next, read the given passage and choose the correct answer for the question numbers 10 and 11. Dear visitors, welcome to the biological park. Due to COVID others, the biological park will be open from ಅಂತ ಇದೆ. ಇಲ್ಲೇ ಕೊಟ್ಟಿದ್ದಾರೆ 8 AM to 11 AM ಅಂತದ. ಕೊಟ್ಟ ಆಪ್ಷನ್ಸ್ಗಳಲ್ಲಿ ಎಲ್ಲೈತಪ್ಪ ಅಂದರೆ ಆಪ್ಷನ್ ಎದಲ್ಲದ. ಸೊ 8 AM to 11 AM ಅಂತಕ್ಕಂಥದ್ದು ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದ ವಿಸಿಟರ್ಸ್ ಆರ್ ರಿಕ್ವೆಸ್ಟೆಡ್ ಟು ಅಂತ ಕೇಳಿದ್ದಾರೆ. ಬ್ರಿಂಗ್ ಪ್ರಾಪರ್ ಚೇಂಜ್ ಅದ, ಮೇಂಟೈನ್ ಫಿಸಿಕಲ್ ಡಿಸ್ಟೆನ್ಸ್ ಅದ, ವಿಯರ್ ನೀಟ್ ಡ್ರೆಸ್ ಅದ, ಬ್ರಿಂಗ್ ಪೇಪರ್ ಬ್ಯಾಗ್ಸ್ ಫ್ರಾಮ್ ಹೋಮ್ ಅಂತದ. ಸೊ ಅಲ್ಲಿ ಏನು ಕೇಳಿದ್ದಾರೆ ಅವರು ಮಾಸ್ಕ್ ಪ್ರಾಪರ್ಲಿ, ಆಮೇಲೆ ಪ್ಲೀಸ್ ಫಾಲೋ ದ ರೂಲ್ಸ್ ಆ್ಯಂಡ್ ಮೇಂಟೈನ್ ಫಿಸಿಕಲ್ ಡಿಸ್ಟೆನ್ಸ್ ಅಂತದ. ಸೊ ಇಲ್ಲಿ ಅದ ಮೇಂಟೈನ್ ಫಿಸಿಕಲ್ ಡಿಸ್ಟೆನ್ಸ್ ಅಂತಕ್ಕಂಥದ್ದು. ಸೊ 11th ಕ್ವಶನಲ್ಲಿ ಬಿ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತದೆ. ಮುಂದಿನ ಪ್ರಶ್ನೆ 12 ಇತ್ತು, ಪ್ಲೀಸ್ ಕುಡು ಲಿಸನ್ ಡ್ಯಾಶ್ ಮೀ ಅಂತ ಇದೆ. ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಯಾವ್ದು ತುಂಬಬೇಕಂತ ಕೇಳಿದಾರೆ. ಆನ್, ಆಟ್, ವಿತ್, ಟು ಅಂತದ. 12th ಆಪ್ಷನ್ ನಂಬರ್ ಡಿ 2 ಅಂತ ಆಗ್ತದ. ಎಸ್. ಸೊ ಪ್ಲೀಸ್ ಕುಡ್ ಯು ಲಿಸನ್ ಟು ಮೀ ಅಂತ ಇದೆ. ದಯಮಾಡಿ ಇಲ್ಲಿ ಕೇಳಿಸಿಕೊಳ್ಳಿ ಅಂತ ಆಗ್ತದ. ನೆಕ್ಸ್ಟ್, ತಬ್ಸಮ್ ಡ್ಯಾಶ್ ಬಿ ಪ್ಲಸ್ ಪ್ಲೇ. ಓಕೆ, ಖೋಖೋ ವಿತ್ ಹರ್ ಫ್ರೆಂಡ್ಸ್ ಅಂತದ. ದ ಅಪ್ರೋಪ್ರಿಯೇಟ್ ವರ್ಬ್ ಫ್ರಾಮ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಅಂತದ.
ಬಿ ಪ್ಲಸ್ ಪ್ಲೇ ಏನಾಗ್ತದ ಅಂತ ತಮಗೆ ಗೊತ್ತೇ ಇದೆ. ಆರ್ ಪ್ಲೇಯಿಂಗ್ ಅದ, ಎಸ್ ಆಮ್ ಪ್ಲೇಯಿಂಗ್ ಅದ, ಈಸ್ ಪ್ಲೇಯಿಂಗ್ ಅದ, ವೇರ್ ಪ್ಲೇಯಿಂಗ್ ಅದ. ಸೊ 13th ಅಲ್ಲಿ ಈಸ್ ಪ್ಲೇಯಿಂಗ್ ಆಗ್ತದ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಸ್ ರೀಡ್ ದ ಫಾಲೋವಿಂಗ್ ಪೋಯಮ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಕ್ವಶನ್ ನಂಬರ್ 14 ಆ್ಯಂಡ್ 15 ಅಂತದ. ಪದ್ಯ ಏನಿದೆ ಅಂತಂದರೆ, ಐ ಹ್ಯಾಡ್ ಅ ಡವ್ ಆ್ಯಂಡ್ ದ ಸ್ವೀಟ್ ಡವ್ ಡೈಡ್ ಆ್ಯಂಡ್ ಐ ಹ್ಯಾವ್ ಟಾಟ್ ಟು ಡೈಡ್ ಈಫ್ ಗ್ರೀವಿಂಗ್. ಓ ವಾಟ್ ಕುಡ್ ಇಟ್ ಗ್ರೀವ್ ಫಾರ್? ಇಟ್ಸ್ ಫೀಟ್ ಫೇರ್ ಡೈಡ್ ವಿತ್ ಅ ಸಿಂಗಲ್ ಥ್ರೀಡ್ ಆಫ್ ಮೈ ಓನ್ ಹ್ಯಾಂಡ್ಸ್ ವೀಯಿಂಗ್ ಅಂತ ಇದೆ. ಇಲ್ಲಿ 14ನೇ ಕ್ವಶನ್ ಇತ್ತು. ದ ವರ್ಡ್ ಡೈಡ್ ರೈಮ್ಸ್ ವಿತ್ ದ ವರ್ಡ್ ಅಂತಿದೆ. ಇಲ್ಲಿ ಡೈಡ್ ಅದ. ಸೊ ಅದೇ ಥರನಾಗಿ ಇಲ್ಲಿ ಕೆಳಗಡೆ ಬಂದು ಅಂತಂದ್ರೆ ಇಲ್ಲಿ ಟೈಡ್ ಅದ. ಸೊ ಇದು ಏನಾಯ್ತಪ್ಪ ಅಂದರೆ ರೈಮಿಂಗ್ ವರ್ಡ್ಸ್ ಆಯಿತು. ಸೊ ದ ಫಸ್ಟ್ ಒನ್ 14th ಡಿ ಈಸ್ ದ ಕರೆಕ್ಟ್ ಆಪ್ಷನ್. ದ ಪೋಯಟ್ ಹ್ಯಾಡ್ ಟೈಡ್ ದ ಬರ್ಡ್ ವಿತ್ ಅ ಅಂತ ಕೇಳಿದ್ದಾರೆ. ಓಕೆ, ಇಲ್ಲೇ ಕೊಟ್ಟಿದ್ದಾರೆ ಏನಂತಂದ್ರೆ ವಿತ್ ಅ ಸಿಂಗಲ್ ಥ್ರೀಡ್ ಆಫ್ ಮೈ ಓನ್ ಹ್ಯಾಂಡ್ಸ್ ವೀಯಿಂಗ್ ಅಂತ ಅದ. ಥ್ರೆಡ್ ಅಂತದ, ದಾರ ಅಂತ ಕರಿತೀರಲ್ಲ. ಸೊ ರಾಪ್, ವೈರ್, ಥ್ರೆಡ್, ಕ್ಲಾತ್ ಅಂತಿದೆ. ಸೊ 15th ಆಪ್ಷನ್ ಥ್ರೆಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ದಾರ. ನೆಕ್ಸ್ಟ್ ಕ್ವಶನ್ 16. ಲೀನಾ ಪ್ಲೇಯರ್ ದ ಪಿಯಾನೋ ಅಂತ ಇದೆ. ದ ಪ್ಯಾಸಿವ್ ಫಾರ್ಮ್ ಏನಾಗ್ತದ ಅಂತ ಕೇಳಿದ್ದಾರೆ. ದ ಪಿಯಾನೋ ಈಸ್ ಪ್ಲೇಡ್ ಬೈ ಲೀನಾ. ದ ಪಿಯಾನೋ ವಾಸ್ ಬೀಯಿಂಗ್ ಪ್ಲೇಡ್ ಬೈ ಲೀನಾ. ಎಸ್ ದ ಪಿಯಾನೋ ವಾಸ್ ಪ್ಲೇಡ್ ಬೈ ಲೀನಾ. ದ ಪಿಯಾನೋ ಈಸ್ ಬೀಯಿಂಗ್ ಪ್ಲೇಡ್ ಬೈ ಲೀನಾ ಅಂತದ. 16th ಅಲ್ಲಿ ಆಪ್ಷನ್ ನಂಬರ್ ಸಿ ಆಗ್ತದ. ದ ಪಿಯಾನೋ ವಾಸ್ ಪ್ಲೇಡ್ ಬೈ ಲೀನಾ ಅಂತಕ್ಕಂಥದ್ದು ಸ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 17. ಕಿಶನ್ ವಾಸ್ ಅ ರೀಚ್ ಮರ್ಚೆಂಟ್ ಬಟ್ ಹಿಸ್ ಫ್ರೆಂಡ್ ವಾಸ್ ಅ ಡ್ಯಾಶ್ ಮ್ಯಾನ್ ಅಂತಿದೆ. ಅಪ್ರಾಪ್ರೇಟಿವ್ ಆಂಟೋನಿಮ್ ಅದ, ಅಂದರೆ ಅಪೋಸಿಟ್ ಅದ. ರೀಚ್ ದ ಅಪೋಸಿಟ್ ಏನಾಗ್ತದಪ್ಪ ಅಂತಂದ್ರೆ ಎಸ್ ಪೂವರ್ ಆಗ್ತದ. ಸೊ 17th ಅಲ್ಲಿ ಆಪ್ಷನ್ ಎ ಡೈರೆಕ್ಟ್ ನಾವು ಬರಿಬೋದು. ಪೂವರ್ ಇಸ್ ದ ರೈಟ್ ಒನ್. ಎಸ್ ಪ್ಯಾಸೇಜ್ ರೀಡ್ ಮಾಡಬೇಕಿತ್ತು. ಗಾಂಧೀಜಿ ವಾಸ್ ಟ್ರಾವೆಲಿಂಗ್ ಫ್ರಮ್ ಡರ್ಬನ್ ಟು ಮಾರ್ಟ್ಸ್ಬರ್ಗ್ ಇನ್ ಸೌತ್ ಆಫ್ರಿಕಾ. He had a first class ticket. He sat in the train. After some time, a passenger came and asked him to go to other compartment. Gandhiji showed his first class ticket and refused to leave the compartment. After some time, two policemen came and forcefully pushed him out of the train. His baggage was thrown out too. Gandhiji felt very sad ಅಂತ ಇದೆ. ಸೊ 18th ಇರ್ತಕ್ಕಂಥದ್ದು ಗಾಂಧೀಜಿ ರೆಫ್ಯೂಸ್ಡ್ ಟು ಲೀವ್ ದ ಕಂಪಾರ್ಟ್ಮೆಂಟ್ ಬಿಕಾಸ್ ಅಂತ ಇದೆ. ಸೊ ಇಲ್ಲೇ ಇತ್ತು ಡೈರೆಕ್ಟ್ ಆಗಿ ಏನಪ್ಪ ಅಂತಂದರೆ ಎಸ್ ಹಿ ವಾಸ್ ಅನ್ ಇಂಡಿಯನ್ ಅಂತಕ್ಕಂಥದ್ದು ಆಪ್ಷನ್ ಬರ್ತದೆ. ಸೊ ಎ ಈಸ್ ದ ಕರೆಕ್ಟ್ ಒನ್ ಆಪ್ಷನ್. ಸೆಕೆಂಡಲ್ಲಿ ಇರ್ತಕ್ಕಂಥದ್ದು ಗಾಂಧೀಜಿ ಫೆಲ್ಟ್ ವೆರಿ ಸ್ಯಾಡ್ ಬಿಕಾಸ್ ಅಂತ ಇದೆ. ಸೊ ಯಾಕೆ ಅವರು ಸ್ಯಾಡ್ ಆಗ್ತಾರೆ ಅಂತಂದ್ರೆ ಹಿ ವಾಸ್ ಫೋರ್ಸ್ಫುಲಿ ಪುಶ್ಡ್ ಔಟ್ ಆಫ್ ದ ಟ್ರೈನ್ ಅಂತಿದೆ. ಸೊ 19th B1 ಈಸ್ ದ ಕರೆಕ್ಟ್ ಆಪ್ಷನ್. ಸೊ ವಿದ್ಯಾರ್ಥಿಗಳೇ, ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೆಕೆಂಡ್ ಪಾರ್ಟಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ಗಳನ್ನ ತೊಗೊಂಡು ಬರ್ತೀವಿ ಅಂತ ಹೇಳ್ತಾ, ಜುಬೇದಾ ಡ್ಯಾಶ್ ಕಂಪ್ಲೀಟೆಡ್ ಹರ್ ಅಸೈನ್ಮೆಂಟ್ ಟುಡೇ ಅಂತ ಇದೆ. ಅಪ್ರೋಪ್ರಿಯೇಟಿವ್ ವರ್ಬ್ ಏನಾಗ್ತದ? ಹ್ಯಾಡ್, ಹ್ಯಾವ್, ಹ್ಯಾಸ್, ಹ್ಯಾಸ್ ಟು ಅಂತದ. ದ ಕರೆಕ್ಟ್ ಆಕ್ಷನ್ ಈಸ್ ದ ಆಪ್ಷನ್ ಎ. ಜುಬೇದಾ ಹ್ಯಾಡ್ ಕಂಪ್ಲೀಟೆಡ್ ಹರ್ ಅಸೈನ್ಮೆಂಟ್ ಟುಡೇ ಅಂತ ಆಗ್ತದೆ. ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ಗಳನ್ನು ನೋಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಟಿವ್